ಕೊಪ್ಪಳದ ಕೆಆರ್ಐಡಿಎಲ್ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಲೋಕ ಪೊಲೀಸರಿಂದ ಎಇ ಚಿಂಚೋಳಿಕರನ್ನ ಅರೆಸ್ಟ್ ಮಾಡಲಾಗಿದೆ. ಹಗರಣದ ಬಗ್ಗೆ ವಿಸ್ತೃತ ವರದಿಯನ್ನ ಮಾಡಿತ್ತು ಪಬ್ಲಿಕ್ ಟಿವಿ. ಚಿಂಚೋಳಿಕರ್ ಜನ್ಮ ಜಾಲಾಡಿತ್ತು ಪಬ್ಲಿಕ್ ಟಿವಿ. ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಚಿಂಚೋಳಿಕರ್ ಹಾಗೂ ಗುತ್ತಿಗೆದಾರ ದೇವರಾಜ್ ಅವರನ್ನ ಅರೆಸ್ಟ್ ಮಾಡಲಾಗಿದ್ದು, ಕಾಮಗಾರಿ ಹೆಸರಲ್ಲಿ 72 ಕೋಟಿ ರೂಪಾಯಿ ವಂಚನೆ ಮಾಡಿದ್ದ ಆರೋಪ ಕೇಳಿಬಂದಿತ್ತು. ಪಬ್ಲಿಕ್ ಟಿವಿ ವರದಿ ಬಳಿಕ ಸಸ್ಪೆಂಡ್ ಆಗಿದ್ರು ಚಿಂಚೋಳಿಕರ್. ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಲೋಕ ಪೊಲೀಸರು. ಕೊಪ್ಪಳದಲ್ಲಿ ಒಟ್ಟು 96 ಕಾಮಗಾರಿಯನ್ನು ನಡೆಸಿದ್ದೀವಿ ಅಂತ ಸುಳ್ಳು ಲೆಕ್ಕ ಕೊಟ್ಟು 2019ರಿಂದ 2025ರವರೆಗೆ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಒಟ್ಟು 96 ಕಾಮಗಾರಿಯನ್ನು ನಡೆಸಿದ್ವಿ ಅಂತ ಸುಳ್ಳು ಲೆಕ್ಕವನ್ನ ಕೊಟ್ಟು 72 ಕೋಟಿ ಗುಳುಂ ಮಾಡಿದ್ರು ಅನ್ನುವ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುಕ್ಕಣ್ಣ ಕತ್ತಿ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮುಕ್ಕಣ್ಣ ಕತ್ತಿ, ಇದು ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಸುದ್ದಿ ಮಾಡಿದ ತಕ್ಷಣ ಈ ಒಂದು ರಿಯಾಕ್ಷನ್ ಪೊಲೀಸರ ಕಡೆಯಿಂದ ಬಂದಿದೆ. ಸೊ ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಹೌದು ನಯನ, ಅಂದ್ರೆ ಪಬ್ಲಿಕ್ ಟಿವಿ ನಿರಂತರ ಸುದ್ದಿ ಬಿತ್ತರ ಹಿನ್ನೆಲೆಯಲ್ಲಿ ಅಂದ್ರೆ ಕೊಪ್ಪಳದ ಕೆಆರ್ಐಡಿಎಲ್ ಇಲಾಖೆಯಲ್ಲಿ 96 ಅಂದ್ರೆ ಕಾಮಗಾರಿಗಳು ಮಾಡಿದ್ರು ಅಂತೇಳಿ ಅಂದ್ರೆ ಅಧಿಕಾರಿಯಾಗಿದ್ದಂತ ಎಇ ಆಗಿದ್ದಂತ ಚಿಂಚೋಳಿಕರ್ ಮತ್ತು ಗುತ್ತಿಗೆದಾರರೆಲ್ಲ ಸೇರಿ 96 ಕಾಮಗಾರಿಗಳು ಸರ್ಕಾರಿ ಶಾಲೆ ಆಗಿರ್ಬೋದು, ಸಿಸಿ ರಸ್ತೆ ಆಗಿರ್ಬೋದು, ಅಂಗನವಾಡಿ ಕಟ್ಟಡ ಆಗಿರ್ಬೋದು ಮತ್ತು ಪಶು ಆಸ್ಪತ್ರೆ ಆಗಿರ್ಬೋದು, ಹೀಗೆ ಸಾಕಷ್ಟು ಕಾಮಗಾರಿಗಳು ಮಾಡಿದೆ ಅಂತೇಳಿ ಒಟ್ಟು 72 ಕೋಟಿ ರೂಪಾಯಿ ಅಂದ್ರ ಅಧಿಕಾರಿಗಳು ಗುಳುಮನಿಸಿದ್ರು. 72 ಕೋಟಿ ದಾಖಲೆ ಸಮೇತ ಪಬ್ಲಿಕ್ ಟಿವಿ ಕಳೆದ 1 ವರ್ಷದಿಂದ ನಿರಂತರವಾಗಿ ಸುದ್ದಿ ಬಿತ್ತರಿಸ್ತಾ ಇತ್ತು. ಎಚ್ಚೆತ್ತುಕೊಂಡಂತ ಸರ್ಕಾರ ಆಗಿರ್ಬೋದು ಮತ್ತು ಅಧಿಕಾರಿಗಳಾಗಿರ್ಬೋದು ಈಗ ಲೋಕಾಯುಕ್ತ ಕೇಸ್ ಆಗಿತ್ತು. ಜುಲೈ ತಿಂಗಳ ಲೋಕಾಯುಕ್ತ ಕೇಸ್ ದಾಖಲಾದ್ಮೇಲೆ ಚಿಂಚೋಳಿಕರ್ ಮೇಲೆ ಮನೆ ಮೇಲೆ ದಾಳಿ ಮಾಡಿ ದಾಖಲೆಯನ್ನ ವಶಪಡಿಸಿಕೊಂಡಿತ್ತು. ನಂತರ ಈಗ ತನಿಖೆ ನಂತರ ಈಗ ಇವತ್ತು ಅಂದ್ರೆ ಬೆಂಗಳೂರಿನ ಮಲ್ಲಿಕಾರ್ಜುನ್ ಚುಕ್ಕೆ, ಅದೇ ಡಿವೈಎಸ್ಪಿ ಆಗಿರುವಂತ ಮಲ್ಲಿಕಾರ್ಜುನ್ ಚುಕ್ಕೆ ಅವರು ಇವತ್ತು ಕೊಪ್ಪಳಕ್ಕೆ ಭೇಟಿ ನೀಡಿ ಅಂದ್ರೆ ಚಿಂಚೋಳಿಕರ್ ಮತ್ತು ಗುತ್ತಿಗೆದಾರಂತ ದೇವರಾಜನ್ನ ಅರೆಸ್ಟ್ ಮಾಡಿ ಈಗ ತನಿಖೆ ನಡೆಸ್ತಿದ್ದಾರೆ. ಇವರು ಇಬ್ಬರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಪಬ್ಲಿಕ್ ಟಿವಿ ನಿರಂತರ ಸುದ್ದಿ ಬಿತ್ತರಿಸಿದ ಹಿನ್ನೆಲೆಯಲ್ಲಿ ಅಂದ್ರೆ 96 ಕಾಮಗಾರಿ ಮಾಡದೆ ಅಂದ್ರೆ ಇವರು 72 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರ ಹಿನ್ನೆಲೆಯಲ್ಲಿ ಇವತ್ತು ಇಬ್ಬರು ಅರೆಸ್ಟ್ ಆಗಿ ತನಿಖೆ ನಡೀತಾ ಇದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.